Good morning students, welcome to Nidhi's Maths Room. Today I am going to continue the chapter ring theory. In the previous class I discussed about one problem on ring theory. Today I continue the problems on ring theory, but today's problem is quite different comparatively previous one. So today's problem is prove that the set Z7 plus 7 multiplication 7 is a commutative ring with unity. Is it an integral domain? This is the problem. So observe here, you are all know about this Z7 plus 7 multiplication 7. ನಿಮ್ಮ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನೀವು Z7 plus 7 multiplication 7 ಅಂದ್ರೆ ಏನಂತ ಹೇಳಿ ಡಿಸ್ಕಸ್ ಮಾಡಿರ್ತೀರಾ. ಏನ್ ಹಾಗಂದ್ರೆ Z7 means it is a set. It is a set that contains the elements of this form 0, 1, 2, 3, 4, 5 and 6. If it is Z5 0, 1, 2, 3, 4 ಅಂದ್ರೆ ಒಂದು 0 ಇಂದ ಇನ್ಕ್ಲೂಡ್ ಮಾಡಿ 7 elements, total 7 elements ಬರಬೇಕು. That is nothing but a Z7. So with respect to the binary operation, addition modulo 7 and multiplication modulo 7, that is the modulo property. ಅದು modulo property ಆ binary operation basis ಮೇಲೆ on that particular binary operation you have to prove this set is a commutative ring with unity. ಅದು commutative ring with unity ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ನೆಕ್ಸ್ಟ್ ಕ್ವೆಶ್ಚನ್ ಏನು ಕೇಳಿದ್ದಾರೆ ಅಂದ್ರೆ ಈಸ್ ಇಟ್ ಆನ್ ಇಂಟಿಗ್ರಲ್ ಡೊಮೈನ್ ಅಂತ ಹೇಳಿ ಕೇಳಿದ್ದಾರೆ. ಅದು ಇಂಟಿಗ್ರಲ್ ಡೊಮೈನ್ ಆಗುತ್ತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ರಿಂಗ್ ಆಗ್ಬೇಕಂದ್ರೆ ನಾವೇನಂತ ಪ್ರೂಫ್ ಮಾಡಬೇಕು. ಟು ಪ್ರೂವ್ ದ ಸೆಟ್ ಇಸ್ ಅ ರಿಂಗ್, ಫಸ್ಟ್ ವಿ ಹ್ಯಾವ್ ಟು ಶೋ ಇಟ್ ಇಸ್ ಅ ನಾನ್ ಎಂಟಿ. ಕ್ಲಿಯರ್ಲಿ ನೋ ಡೌಟ್ Z7 ಮೀನ್ಸ್ ಇಂಟೀಜರ್ಸ್, ಸೊ ಹಾಗಾಗಿ ಅಲ್ಲಿ ಎಲಿಮೆಂಟ್ಸ್ ಗಳ ಎಕ್ಸಿಸ್ಟೆನ್ಸ್ ಆಗೇ ಆಗುತ್ತೆ. ನೋ ಡೌಟ್ ಇಟ್ ಇಸ್ ಅ ನಾನ್ ಎಂಟಿ. ಅಂಡ್ ದೆನ್ ರಿಂಗ್ ಆಗ್ಬೇಕಂದ್ರೆ ನೆಕ್ಸ್ಟ್ ಏನ್ ಪ್ರೂಫ್ ಮಾಡಬೇಕು, ಇಟ್ ಇಸ್ ಅ ಅಬೆಲಿಯನ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್. So here we have to prove this Z7 is abelian group with respect to addition modulo 7, and then multiplication is associative. ring ಆಗಬೇಕಂದ್ರೆ ಫಸ್ಟ್ abelian ಆಗಬೇಕು, ಅದಾದ್ಮೇಲೆ multiplication is associative ಆಗಬೇಕು, ಅದಾದ್ಮೇಲೆ multiplication is distributive over the addition. If any non-empty set satisfies these three conditions, clearly we say that non-empty set is a ring. And then ಆದಷ್ಟು ನಾವಿಲ್ಲಿ ಪ್ರೂಫ್ ಮಾಡಿದ್ರೆ ರಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಂದ್ರೆ ಕಾಂಪಿಟೇಟಿವ್ ರಿಂಗ್ ಅಂತ ಹೇಳಿ ಕೇಳಿದ್ರೆ, ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ ರಿಂಗ್ ಅಂತ ಪ್ರೂಫ್ ಮಾಡ್ಲಿಕ್ಕೆ ಅದು ಮೂರು ಲಾನ ಸ್ಯಾಟಿಸ್ಫೈ ಮಾಡಬೇಕು. ಕಾಂಪಿಟೇಟಿವ್ ಅಂತ ಹೇಳ್ಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಇಸ್ ಕಾಂಪಿಟೇಟಿವ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಟು ಪ್ರೂವ್ ಇಟ್ ಇಸ್ ಅ ಕಾಂಪಿಟೇಟಿವ್ ರಿಂಗ್ ವಿ ಹ್ಯಾವ್ ಟು ಪ್ರೂವ್ ದಟ್ ಸೆಟ್ ಸ್ಯಾಟಿಸ್ಫೈಸ್ ದ ಕಾಂಪಿಟೇಟಿವ್ ಲಾ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ಅಂಡ್ ದೆನ್ with unity means that set must having one unit element, ಅದು unit element ಇರಬೇಕು that satisfies the condition a into 1 is equal to 1 into a is equal to a. ಆ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಅವಾಗ ರಿಂಗ್ ವಿತ್ ಯೂನಿಟಿ ಅಂತ ಹೇಳಿ ಕರಿತೀವಿ. ಇದಿಷ್ಟು ಸ್ಯಾಟಿಸ್ಫೈ ಆದಾಗ ದೆನ್ ಕ್ಲಿಯರ್ಲಿ ವಿ ಸೇ ದಟ್ ನಾನ್ ಎಂಪ್ಟಿ ಸೆಟ್ ಇಸ್ ಅ ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ. ನೆಕ್ಸ್ಟ್ ಈಸ್ ಇಟ್ ಆನ್ ಇಂಟಿಗ್ರಲ್ ಡೊಮೈನ್ ಅಂತ ಹೇಳಿದ್ದಾರೆ. ಇಂಟಿಗ್ರಲ್ ಡೊಮೈನ್ ಮೀನ್ಸ್ ಎ ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ ವಿತೌಟ್ ಝೀರೋ ಡಿವೈಸರ್. ಸೊ ಇದಿಷ್ಟು ಪ್ರೂಫ್ ಮಾಡಿದ್ರೆ ಆಗ ನಾವು ಆಟೋಮೆಟಿಕಲಿ ಅದು ರಿಂಗ್ ವಿತ್ ಯೂನಿಟಿ, ಆಮೇಲೆ ಅದು ವಿತೌಟ್ ಝೀರೋ ಡಿವೈಸರ್ ಎಕ್ಸಿಸ್ಟೆನ್ಸ್ ಆದ್ರೆ ಇಂಟಿಗ್ರಲ್ ಡೊಮೈನ್ ಅಂತ ಹೇಳ್ಬೋದು. ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಅನ್ ಇಂಟಿಗ್ರಲ್ ಡೊಮೈನ್ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಬೋದು. ಅದನ್ನ ಚೆಕ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಓಕೆನಾ? ಸೊ ಅಬ್ಸರ್ವ್ ದ ಟೇಬಲ್. ಹಿಯರ್ ವಿ ಯೂಸ್ ದ ಟೇಬಲ್ ಟು ಪ್ರೂವ್ ಆರ್ ಟು ಶೋ ದಟ್ ಸೆಟ್ ಇಸ್ ಅ ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ. ಇಲ್ಲಿ ನಾವು ಟೇಬಲ್ ನ ಯೂಸ್ ಮಾಡ್ಕೊಂಡು ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ ಅಂತ ಹೇಳಿ ಪ್ರೂಫ್ ಮಾಡ್ತೀವಿ. ಸೊ ಮಲ್ಟಿಪ್ಲಿಕೇಶನ್ ಟೇಬಲ್ ಮತ್ತೆ ಅಡಿಷನ್ ಟೇಬಲ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇದನ್ನ ಯೂಸ್ ಮಾಡ್ಕೊಂಡೇ ಸಾಲ್ವ್ ಮಾಡೋದು. ಸಿ ಹಿಯರ್ ವಾಟ್ ಇಸ್ ದ ಅಡಿಷನ್ ಟೇಬಲ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸೆಟ್. ಅಬ್ಸರ್ವ್ ಹಿಯರ್ ಅಡಿಷನ್ ಮಾಡುಲೋ 7. ಐ ರೈಟ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್. Z7 ಅಲ್ಲಿ ಏನಿದೆಯೋ ಎಲಿಮೆಂಟ್ಸ್ ಗಳನ್ನ ಅದನ್ನ ಬರೆದಿದ್ದೀನಿ. I think you are all know about this addition table. So once again I explain this addition table. Here 0 plus 0 is 0, 0 plus 1 is 1, 0 plus 2 is 2, 0 plus 3 is 3, 0 plus 4 is 4, 0 plus 5 is 5, 0 plus 6 is 6.
ಎಲ್ಲಿ ತನಕ ನಾವು ಅದೇ ಎಲಿಮೆಂಟ್ ನ ಬರೀತೀವಿ 7 ಗಿಂತ ಕಮ್ಮಿ ಬರೋ ತನಕನೂ ಕೂಡ ಅದೇ ಎಲಿಮೆಂಟ್ಸ್ ಗಳನ್ನ ಬರೀಬೇಕು. ಇಲ್ಲಿ ಎರಡು ಎಲಿಮೆಂಟ್ಗಳ ಮಧ್ಯದಲ್ಲಿ ಆಡ್ ಮಾಡ್ತಾ ಹೋದಾಗ ನಮಗೆ ಏನ್ ರಿಸಲ್ಟೆಂಟ್ ಎಲಿಮೆಂಟ್ ಬರುತ್ತೆ ಅದನ್ನ ಬರೀಬೇಕು. 7 ಗಿಂತ ಜಾಸ್ತಿ ಅಥವಾ 7 ಗೆ ಈಕ್ವಲ್ ಆದಾಗ 7 ಇಂದ ಡಿವೈಡ್ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಅದು ಆಕ್ಚುಯಲ್ ಕಾನ್ಸೆಪ್ಟ್. 1 plus 0 is 1, 1 plus 1 is 2, 1 plus 2 is 3, 1 plus 3 is 4, 1 plus 4 is 5, 1 plus 5 is 6, 1 plus 6 is 7. 1 plus 6 is 7. So 7 ನ ನಾವು 7 ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನ್ ಬರುತ್ತೆ? 0 ಬರುತ್ತೆ. ಅದನ್ನ ಬರಿತೀವಿ. ಬಟ್ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಕೆಲವರು 1 plus 6 is 7 ಬಂತು, ಅಡಿಷನ್ ಮಾಡಲು 7 ಅಲ್ವಾ, 7 minus 7 ಮಾಡ್ಕೊಳ್ಳಿ, ರಿಸಲ್ಟೆಂಟ್ ಏನ್ ಬಂತು? 0 ಬಂತು, ಅದನ್ನ ಬರೀರಿ ಅಂತ ಹೇಳ್ತಾರೆ. ಬೋತ್ ಆರ್ ಸೇಮ್. ಬಟ್ ಆಕ್ಚುಯಲ್ ಮೆಥಡ್ ಏನಂದ್ರೆ ನಾನು ಇವಾಗ ಏನ್ ಹೇಳಿದೆ ಅದೇ ಮೆಥಡ್. ಮಲ್ಟಿಪ್ಲಿಕೇಶನ್ ಮಾಡಲೋದಲ್ಲಿ ನಿಮಗೆ ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಇರಬಹುದು. ಬಟ್ ನಾನು ಹೇಳ್ತಿರುವಂತ ಮೆಥಡ್ 1 plus 6 is 7, ಡಿವೈಡ್ ದಟ್ 7 ಏನ್ ಆಡ್ ಮಾಡಿದಾಗ ಏನ್ ಬರುತ್ತೋ ಅದನ್ನ ವಿತ್ ರೆಸ್ಪೆಕ್ಟ್ ಅಡಿಷನ್ ಮಾಡಲು 7 ಅಲ್ವಾ, ಅದರಿಂದ ಡಿವೈಡ್ ಮಾಡ್ಕೊಂಡ್ರೆ 7 1s are 7. ಹಿಯರ್ ದ ರಿಮೈಂಡರ್ ಈಸ್ 0. ಇದು ಏನ್ ಬರುತ್ತೆ ಅದನ್ನ ಅಲ್ಲಿ ಬರೀಬೇಕು. ಅರ್ಥ ಆಗ್ತಾ ಇದೆಯಾ? ಇದು ಕಾನ್ಸೆಪ್ಟ್. ಕೆಲವರು ಈ ತರನು ಕೂಡ ಹೇಳ್ತಾರೆ. ನೀವು ಯಾವ ತರ ಬೇಕಾದ್ರೂ ಕ್ಯಾರಿ ಮಾಡಿ. ಬಟ್ ಇದು ಆಕ್ಚುಯಲ್ ಮೆಥಡ್. ಇಸ್ ಇಟ್ ಕ್ಲಿಯರ್? ಓಕೆ. 2 plus 0 is 2, 2 plus 1 is 3, 2 plus 2 is 4, 2 plus 3 is 5, 2 plus 4 is 6, 2 plus 5 is 7, 7 by 7 means remainder is 0, 2 plus 6 is 8, if we divide this 8 by 7, 7 1s are 7, remainder is 1, so that's why I write 1 here. ಅರ್ಥ ಆಯ್ತಾ? ಅಥವಾ again same concept, ಆಡ್ ಮಾಡಿದಾಗ 8 ಬಂತು, 7 ನ ಸಬ್ಟ್ರಾಕ್ಟ್ ಮಾಡಿದ್ರೆ that gives the resultant 1. ಅರ್ಥ ಆಯ್ತಾ? ಯಾವ ಕಾನ್ಸೆಪ್ಟ್ ಅಲ್ಲಿ ಬೇಕಾದ್ರೂ ನೀವು ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 plus 0 is 3, 3 plus 1 is 4. Like that I write the addition table. ಇಲ್ಲಿ ನಾನು addition table ಬರೆದಿದ್ದೀನಿ. ಇದೇ ತರನೇ ಎರಡು ಎಲಿಮೆಂಟ್ ನ ಆಡ್ ಮಾಡಿ 7 ಇಂದ ಡಿವೈಡ್ ಮಾಡ್ಕೋತೀವಿ. ಯಾವಾಗ 7 ಇಂದ ಡಿವೈಡ್ ಮಾಡ್ತೀವಿ? ಇಫ್ ದ ರಿಸಲ್ಟೆಂಟ್ ವ್ಯಾಲ್ಯೂ ಈಸ್ ಮೋರ್ ದ್ಯಾನ್ 7 ಆರ್ ಈಕ್ವಲ್ ಟು 7 ಅಥವಾ ಜಾಸ್ತಿ 7 ಗಿಂತ ಜಾಸ್ತಿ ಬಂದಾಗ then we divide that resultant element by 7 and then we write the remainder. ಅಲ್ಲಿ ಏನ್ ರಿಮೈಂಡರ್ ಬಂದಿರುತ್ತೆ ಅದನ್ನ ಅಲ್ಲಿ ಬರೀತೀವಿ. ಅರ್ಥ ಆಯ್ತಾನ ಹೇಳಿದ್ದು? ಸೊ ದಿಸ್ ಇಸ್ ದ ಅಡಿಷನ್ ಟೇಬಲ್. ನೆಕ್ಸ್ಟ್ I use the multiplication table. So that multiplication table is 0 into my product here. So ಇಲ್ಲಿ ಪ್ರಾಡಕ್ಟ್ ತಗೋತಾ ಇದೆ, 0 into anything is 0. That's why I write 0 0 0 0 in first row. And then 1 into 0, 1 is 0, 1 into 1 is 1, 1 ಇಂದ ಏನನ್ನ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಎಲಿಮೆಂಟ್ ಬರುತ್ತೆ. That's why I write 1 0 1 2 3 4 5 6. Is it clear? Next 2 into 0 is 0, 2 1s are 2, 2 2s are 4, 2 3s are 6, 2 4s are 8. Again, if we divide that 8 divided by 8 by 7, if we divide that 8 by 7, that gives 1. Remainder is 1. That's why I write 1. Next 2 5s are 10. If we divide that 10 by 7, the remainder is 3. That's why I write 3. 2 into 6 12. 12 by 7 means the remainder is 5. That's why I write 5. ಅರ್ಥ ಆಯ್ತಾನ ಹೇಳಿದ್ದು? ಅಥವಾ 12 minus 7 that gives 5. ಹಾಗಾಗಿ 5 ಬರೀತಿದೀವಿ ಅಂತ ಬೇಕಾದ್ರೂ ಹೇಳ್ಬೋದು. ನಿಮ್ಗೆ ನೆಕ್ಸ್ಟ್ ಫರ್ದರ್ ಹೋಗ್ತಾ ಗೊತ್ತಾಗುತ್ತೆ. ಕೆಲವೊಂದ್ ಕಡೆ ಸಬ್ಟ್ರಾಕ್ಷನ್ ಮಾಡ್ಕೊಂಡಾಗ 2-3 ಸತಿ ಸಬ್ಟ್ರಾಕ್ಟ್ ಮಾಡ್ಬೇಕಾಗತ್ತೆ. ಅಂತ ಕಡೆಗೆ ನಿಮ್ಗೆ ಡಿವಿಷನ್ ಓ ಹೌದಲ್ವಾ ಹೀಗೆ ಅಂತ ಹೇಳಿ ಗೊತ್ತಾಗುತ್ತೆ. ಬಟ್ ಎರಡು ಒಂದೇ ನಾನು ಹೇಳ್ದೆ ಅಲ್ವಾ, ಯಾವ ಮೆಥಡ್ ಅಲ್ಲಿ ಬೇಕಾದ್ರೂ ನೀವು ಮಾಡ್ಬೋದು. ಸೊ ಅಗೈನ್ 3 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ತಾ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗಿದ್ದೀನಿ. ನೆಕ್ಸ್ಟ್ 4 ಇಂದ ಆಸ್ ಇಟ್ ಈಸ್ 4 4s are 16. 16 divided by 7 means if we divide that 16 by 7, observe here 16, 7 2s are 14, remainder is 2. That's why I write 2. ನೀವೇನಾದ್ರು 16 ನ 7 ಇಂದ ಡಿವೈಡ್ ಸಬ್ಟ್ರಾಕ್ಟ್ ಮಾಡಿದ್ರೆ
ಏನ್ ಬರುತ್ತೆ, ಮತ್ತೆ again ಅದನ್ನ 7 ಇಂದ ಸಬ್ಟ್ರಾಕ್ಟ್ ಮಾಡ್ಬೇಕು. 7 ಗಿಂತ ಕಮ್ಮಿ ಬರೋ ತನಕ ಕೂಡ ಸಬ್ಟ್ರಾಕ್ಟ್ ಮಾಡ್ತಾನೆ ಇರಬೇಕು. ಆ ಬೇಸಿಸ್ ಮೇಲೆ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ಆ ಥರ ಬರುತ್ತೆ, ಡಿವೈಡ್ ಮಾಡಿದ್ರೆ ಡೈರೆಕ್ಟ್ ಆಗಿ ರಿಸಲ್ಟ್ ಸಿಗುತ್ತೆ. ನಾನು ಎರಡು ಕಾನ್ಸೆಪ್ಟ್ ಹೇಳ್ತಾ ಇದೀನಿ, ಯೂಸ್ ಮಾಡೋದು ನೀವು ಯಾವ್ದನ್ನಾರ ಯೂಸ್ ಮಾಡ್ಕೊಳ್ಳಿ. ದಿಸ್ ಇಸ್ ಅಡಿಷನ್ ಟೇಬಲ್ ಅಂಡ್ ದಟ್ ಒನ್ ಈಸ್ ಮಲ್ಟಿಪ್ಲಿಕೇಶನ್ ಟೇಬಲ್. ಸೊ ಬೇಸ್ಡ್ ಆನ್ ದೀಸ್ ಟೂ ಟೇಬಲ್ಸ್ ವಿ ಪ್ರೂವ್ ದ ನಾನ್ ಎಂಪ್ಟಿ ಸೆಟ್ Z7 is a ring, commutative ring with unity. So to prove it is a ring, first we have to prove that non-empty set is an abelian group with respect to addition. Here the binary operation is addition modulo 7. So to prove it is a ring, first we have to prove abelian group. To prove abelian group, first we show that non-empty set satisfies the closure law, associative law, identity law, inverse law and commutative law with respect to addition. So first observe here, addition ಏನು ಕ್ಲೋಜರ್ ಲಾನ ಸ್ಯಾಟಿಸ್ಫೈ ಮಾಡುತ್ತಾ ಇಲ್ವಾ ಇದು ಅಂತ ಹೇಳಬೇಕು. ವೆನ್ ಡು ಯು ಸೇ ದ ಕ್ಲೋಜರ್ ಲಾ ಈಸ್ ಸ್ಯಾಟಿಸ್ಫೈಸ್ ಆರ್ ಹೋಲ್ಡ್ಸ್ ಫಾರ್ ದಟ್ ಪರ್ಟಿಕ್ಯುಲರ್ ಸೆಟ್, ಯಾವಾಗ ಒಂದು ಕ್ಲೋಜರ್ ಲಾ ಆ ಪರ್ಟಿಕ್ಯುಲರ್ ಸೆಟ್ಗೆ ಹೋಲ್ಡ್ಸ್ ಆಗುತ್ತೆ ಅಂತ ಹೇಳ್ತೀವಿ. ಇಫ್ ವಿ ಆಪರೇಟ್ ದ ಬೈನರಿ ಆಪರೇಷನ್ ಬಿಟ್ವೀನ್ ಎನಿ ಟು ಎಲಿಮೆಂಟ್ಸ್, ಆಕ್ಚುಲಿ ಫಾರ್ ಆಲ್ ಎಲಿಮೆಂಟ್ ಎಲ್ಲಾ ಎಲಿಮೆಂಟ್ಸ್ಗೂ ನಾವು ಆ ಬೈನರಿ ಆಪರೇಷನ್ ನ ಆಪರೇಟ್ ಮಾಡಿದಾಗ ಇಫ್ ದಟ್ ರಿಸಲ್ಟೆಂಟ್ ಎಲಿಮೆಂಟ್ ಈಸ್ ಆಲ್ಸೋ ಈಸ್ ಇನ್ ದ ಸೇಮ್ ಸೆಟ್, ದೆನ್ ವಿ say that closure law is satisfied. So ಎರಡು ಎಲಿಮೆಂಟ್ ಯಾವುದೇ ಎಲ್ಲಾ ಎಲಿಮೆಂಟ್ಸ್ ಗಳಿಗೂ ಮಧ್ಯದಲ್ಲೂ ಆ ಬೈನರಿ ಆಪರೇಷನ್ ನ ಆಪರೇಟ್ ಮಾಡಿದಾಗ ರಿಸಲ್ಟೆಂಟ್ ಎಲಿಮೆಂಟ್ ಕೂಡ ಅದೇ ಸೆಟ್ ಅಲ್ಲಿ ಇದ್ರೆ ಆಗ ನಾವು ಕ್ಲೋಜರ್ ಲಾ ಸ್ಯಾಟಿಸ್ಫೈ ಅಂತ ಹೇಳ್ತೀವಿ. ಹಿಯರ್ ಬೈನರಿ ಆಪರೇಷನ್ ಈಸ್ ಅಡಿಷನ್ ಮಾಡುಲೋ 7. ನೋಡಿ ಇಲ್ಲೆಲ್ಲ ನಾವು ಇಲ್ಲಿ ಬರ್ದಿರುವಂತ ಎಲಿಮೆಂಟ್ಸ್ ಗಳು ಎಲ್ಲ ಪೂರ್ತಿ ಆ ಸೆಟ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಅನ್ನ ಆಪರೇಟ್ ಮಾಡ್ಕೊಂಡಾಗ ಇಲ್ಲಿ ಬಂದಿರುವಂತ ರಿಸಲ್ಟೆಂಟ್ ಎಲಿಮೆಂಟ್ ಕೂಡ ಅದೇ ಸೆಟ್ ಅಲ್ಲೇ ಇದೆ. 0 1 2 3 4 5 6 ಬಿಟ್ ಬೇರೆ ಯಾವುದು ಬಂದಿಲ್ಲ. Hence closure law is satisfied. So on the basis of this associative law is also satisfied from the table. ಇಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ Z7 ಅಲ್ಲಿ ಇರುವಂತ ಎಲಿಮೆಂಟ್ಸ್ ಆಗಿರೋದ್ರಿಂದ closure law and associative law both are satisfied. Next observe here which is the identity element. From this table, ಈ ಟೇಬಲ್ ನ ಯೂಸ್ ಮಾಡ್ಕೊಂಡು ನಾವು ಐಡೆಂಟಿಟಿ ಎಲಿಮೆಂಟ್ ಯಾವ್ದು ಅಂತ ಹೇಳ್ತೀವಿ. ಸೊ ಐಡೆಂಟಿಟಿ ಎಲಿಮೆಂಟ್ ಅಂದ್ರೆ ಏನು, ಯಾವುದೇ ಒಂದು ಎಲಿಮೆಂಟ್ ಆ ಸೆಟ್ ಇರುವಂತ ಯಾವುದೇ ಎಲಿಮೆಂಟ್ ನ ತಗೊಂಡು ಆ ಎಲಿಮೆಂಟ್ ಜೊತೆಗೆ ಆಪರೇಟ್ ಮಾಡಿದಾಗ ರಿಸಲ್ಟೆಂಟ್ ಎಲಿಮೆಂಟ್ ಕೂಡ ಅದೇ ಎಲಿಮೆಂಟ್ ಬರ್ತಿದ್ರೆ ದೆನ್ ವಿ ಸೇ ದಟ್ ಈಸ್ ಅನ್ ಐಡೆಂಟಿಟಿ ಎಲಿಮೆಂಟ್ ಅಂತ. ಇಲ್ಲೂ ಹಾಗೆ ನಮಗೆ 0 ಇದೆ. 0 ಪ್ಲಸ್ 0 ಈಸ್ 0, 0 ಪ್ಲಸ್ 1 ಈಸ್ 1. ಅಬ್ಸರ್ವ್ ಹಿಯರ್, ನೀವು 1 ನ ಆಪರೇಟ್ ಮಾಡ್ಕೊಂಡಾಗ 1 ಬರುತ್ತೆ 0 ಜೊತೆಗೆ, 2 ನ ಆಪರೇಟ್ ಮಾಡಿದಾಗ 2 ಬರುತ್ತೆ, 3 ನ 0 ಜೊತೆಗೆ ಆಪರೇಟ್ ಮಾಡಿದಾಗ 3 ಬರುತ್ತೆ, 4 ನ 0 ಜೊತೆಗೆ ಆಪರೇಟ್ ಮಾಡಿದಾಗ 4 ಬರ್ತಿದೆ, 5 ನ 0 ಜೊತೆಗೆ ಆಪರೇಟ್ ಮಾಡಿದಾಗ 5 ಬರ್ತಿದೆ, 6 ನ 0 ಜೊತೆಗೆ ಆಪರೇಟ್ ಮಾಡಿದ್ರೆ 6 ಬರ್ತಿದೆ. ನೋಡಿ ಅದೇ ಎಲಿಮೆಂಟ್ 1 0 1 2 3 4 5 6 5 ಏನಿತ್ತು ಎಲಿಮೆಂಟ್ಸ್ ಅದೇ ಎಲಿಮೆಂಟ್ ಬರ್ತಿದೆ. ಯಾವಾಗ ಇಫ್ ವಿ ಆಪರೇಟ್ ದಿಸ್ ಎಲಿಮೆಂಟ್ ವಿತ್ 0 ಜೊತೆಗೆ ಆಪರೇಟ್ ಮಾಡ್ಕೊಂಡಾಗ ಅದೇ ಎಲಿಮೆಂಟ್ ಬರ್ತಿದೆ. ದಟ್ ಮೀನ್ಸ್ 0 is an identity element. From this table we can easily conclude that 0 is an identity element. Next ಇನ್ವರ್ಸ್ ಲಾ ಸ್ಯಾಟಿಸ್ಫೈ ಆಗಬೇಕು. ಇವಾಗ ಐಡೆಂಟಿಟಿ ಲಾ ಸ್ಯಾಟಿಸ್ಫೈ ಆಯಿತು, ನೆಕ್ಸ್ಟ್ ಇನ್ವರ್ಸ್ ಲಾ ಸ್ಯಾಟಿಸ್ಫೈ ಆಗಬೇಕು. ಇನ್ವರ್ಸ್ ಲಾ ಮೀನ್ಸ್ ವಾಟ್, ಎ ಪ್ಲಸ್ ಮೈನಸ್ ಎ ಈಸ್ ಈಕ್ವಲ್ ಟು 0 ಅಂದ್ರೆ ನಮಗೆ 0 ಬರಬೇಕು. ಒಂದು ಎಲಿಮೆಂಟ್ ಅದರ ಜೊತೆಗೆ ಯಾವ್ದಾದ್ರು ಒಂದು ಎಲಿಮೆಂಟ್ ನ ಆಪರೇಟ್ ಮಾಡಿದಾಗ ನಮಗೆ ಐಡೆಂಟಿಟಿ ಎಲಿಮೆಂಟ್ ಬರಬೇಕು. ನಾವಿಲ್ಲಿ ಏನಂತ ಪ್ರೂಫ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಎಲಿಮೆಂಟ್ಗೂ ಇನ್ವರ್ಸ್ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಬೇಕು. ಇನ್ ಕೇಸ್ ಯಾವ್ದಾದ್ರು ಒಂದ್ ಎಲಿಮೆಂಟ್ ಗೆ ಇನ್ವರ್ಸ್ ಇಲ್ಲ ಅಂದ್ರೂ ಇನ್ವರ್ಸ್ ಲಾ ಇಸ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಹೇಳಿ ಹೇಳ್ತೀವಿ. ಸೊ ಪ್ರತಿ ಎಲಿಮೆಂಟ್ಗೂ ನಮಗೆ ಇನ್ವರ್ಸ್ ಎಲಿಮೆಂಟ್ ಎಕ್ಸಿಸ್ಟೆನ್ಸ್ ಆಗಲೇಬೇಕು. ಅಬ್ಸರ್ವ್ ಹಿಯರ್, 0 ಪ್ಲಸ್ 0 ಈಸ್ 0. ನೋಡಿ ಇವೆರಡು ಆಪರೇಟ್ ಮಾಡಿದಾಗ ನಮಗೆ 0 ಐಡೆಂಟಿಟಿ ಎಲಿಮೆಂಟೇ ಬರ್ತಿದೆ ಅಂದ್ರೆ 0 ಇಸ್ ದ ಇನ್ವರ್ಸ್ ಆಫ್ 0. 0ಗೆ 0ನೇ ಇನ್ವರ್ಸ್ ಆಗಿರುತ್ತೆ. ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ಎಲ್ಲಿ ನಮಗೆ ಐಡೆಂಟಿಟಿ ಎಲಿಮೆಂಟ್ ಬರುತ್ತೆ. ಈಗ ಅಬ್ಸರ್ವ್ ಹಿಯರ್, 1 ಪ್ಲಸ್ 6 ಈಸ್ 0. ಐಡೆಂಟಿಟಿ ಎಲಿಮೆಂಟ್ ಇಲ್ಲಿದೆ, 0 ಇಲ್ಲಿದೆ. ಹಾಗಾಗಿ 1 ಗೆ ಇನ್ವರ್ಸ್ ಏನಂದ್ರೆ 6 ಅಂತ. 1 ಗೆ ಇನ್ವರ್ಸ್ ಈಸ್ ದ ಇನ್ವರ್ಸ್ ಆಫ್ 1 ಈಸ್ 6 ಬಿಕಾಸ್ 1 ಪ್ಲಸ್ 6 ಈಸ್ 0. 1 ಪ್ಲಸ್ 6 ಈಸ್ 0. ಸೊ 1 ಪ್ಲಸ್ 6 ಈಸ್ 0 ಮೀನ್ಸ್ 6 ಈಸ್ ದ ಇನ್ವರ್ಸ್ ಆಫ್ 1. ಅರ್ಥ ಆಯ್ತಾ? ನೆಕ್ಸ್ಟ್ ಆಸ್ ಇಟ್ ಈಸ್ 2 ಪ್ಲಸ್ 5 ಈಸ್ 0. ದಟ್ ಮೀನ್ಸ್ 2 ಈಸ್ ದ ಇನ್ವರ್ಸ್ ಆಫ್ 5. ನೆಕ್ಸ್ಟ್ 3 plus 4 is 0. 3 is the inverse of 4. 4 plus 3 is 0. That means 4 is the inverse of 3. 5 plus 2 is 0. That is 5 is the inverse of 2.
6 plus 1 is 0. That means 6 is the inverse of 1. Clearly, every element of the set having the inverse, that is 0, 1, 2, 3, 4, 5, 6 ಗೆ ನಮ್ಗೆ ಎಲ್ಲಾ ಎಲಿಮೆಂಟ್ಸ್ ಗೂ ಇನ್ವರ್ಸ್ ಎಕ್ಸಿಸ್ಟೆನ್ಸ್ ಆಗ್ತಿದೆ. Hence inverse law is satisfied. Is it clear? Next, observe this principal diagonal element 0, 2, 4, 6, 1, 3 and 5. So above and below the principal diagonal elements, ನೋಡಿ ಈ principal diagonal element ನ ಮೇಲೆ ಮತ್ತೆ ಕೆಳಗೆ ಬಂದಿರೋ above and below the elements 1, 1, 2, 2, 3, 3, 3, 3, 4, 4, 5, 5, 6, 6, 0, 0, like that. ಇಲ್ಲಿ ಪೂರ್ತಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ ನ ಮೇಲೆ ಮತ್ತೆ ಕೆಳಗೆ ಬರೆದಿರುವಂತ ಎಲಿಮೆಂಟ್ಸ್ ಏನಾಗಿದೆ, ಸಿಮಿಟ್ರಿಕಲ್ ಆಗಿದೆ. ಸಿಮಿಟ್ರಿಕಲ್ ಆಗಿದೆ ಅಂದ್ರೆ ಕಾಂಪಿಟೇಟಿವ್ ಲಾ ಇಸ್ ಸ್ಯಾಟಿಸ್ಫೈಡ್ ಅಂದ್ರೆ 1 into 2 is 1 plus 2 is 3, 2 plus 1 is also 3. Is it? Next, 1 plus 4 is 5, 1 plus 4 is 5, again 4 plus 1 is also 5. Observe here, same elements ಬರ್ತಿದೆ. ಕಾಂಪಿಟೇಟಿವ್ ಲಾ ಇಸ್ ಸ್ಯಾಟಿಸ್ಫೈಡ್. ಯಾವಾಗ ನಾವು ಕಾಂಪಿಟೇಟಿವ್ ಅಂತ ಹೇಳ್ತೀವಿ, a plus b is equal to b plus a ಆಗಿದ್ರೆ ಕಾಂಪಿಟೇಟಿವ್ ಅಂತ ಹೇಳ್ತೀವಿ. From this table it's clear the commutative law is satisfied. No doubt Z7 is an abelian group. Next, multiplication is associative ಅಂತ ಹೇಳಬೇಕು. That's why I use the multiplication table. So if we operate the multiplication model of 7 between any two elements of the set, then the resultant element is also an element of the same set. Resultant element ಅಂದ್ರೆ ಈ ಟೇಬಲ್ ನಲ್ಲಿ ಇರುವಂತ ಪ್ರತಿಯೊಂದು ಎಲಿಮೆಂಟ್ ಕೂಡ Z7 ಅಲ್ಲೇ ಇದೆ. ಹಾಗಾಗಿ no doubt associative law is satisfied with respect to multiplication. With respect to multiplication, associative law is satisfied. Is it clear? Next, from these two, addition table and multiplication modulo table, it is clear the multiplication is distributive over the addition. ಇವೆಲ್ಲ ಎಲಿಮೆಂಟ್ಸ್ ಗಳು ಕೂಡ ಅದರಲ್ಲೇ ಇರೋದ್ರಿಂದ ಮಲ್ಟಿಪ್ಲಿಕೇಶನ್ ಇಸ್ ಡಿಸ್ಟ್ರಿಬ್ಯೂಟಿವ್ ಓವರ್ ದ ಅಡಿಷನ್ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಕೊಳ್ಬಹುದು. ಹಾಗಾಗಿ ಮೂರು ಕಾನ್ಸೆಪ್ಟ್ಸ್ ಅಂದ್ರೆ ಮೂರು ಲಾಸ್ ಏನ್ ಕಂಡೀಷನ್ಸ್ ಏನಿತ್ತು ಅದು ಸ್ಯಾಟಿಸ್ಫೈ ಆಗ್ತಿದೆ. ಹೆನ್ಸ್ ದ ನಾನ್ ಎಂಪ್ಟಿ ಸೆಟ್ Z7 ಇಸ್ ಅ ರಿಂಗ್ ಆಗ್ತಾ ಇದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಈಗ ಏನ್ ಹೇಳಿದ ಸೆಂಟೆನ್ಸಸ್ ಅದನ್ನ ನೆಕ್ಸ್ಟ್ ನಾನು ನಿಮಗೆ ಬೋರ್ಡ್ ಮೇಲೆ ಬರೀತೀನಿ, ಅದನ್ನ ನೀವು ಕಾಪಿ ಮಾಡ್ಕೊಳ್ಳಿರಂತೆ. ಸೊ ಈಗ ಹೇಳಿದ ಇಷ್ಟು ಕಾನ್ಸೆಪ್ಟ್ ಅರ್ಥ ಆಯ್ತಾ? ನೆಕ್ಸ್ಟ್ commutative ring ಅಂತ ಹೇಳಬೇಕು. when do you say that ring is a commutative? so if the multiplication is commutative, multiplication commutative ಆಗಿದ್ರೆ ಅವಾಗ ನಾವು ಅದನ್ನ commutative ring ಅಂತ ಹೇಳ್ತೀವಿ. so I use this multiplication table. again observe this principal diagonal element. so from this above and below the principal diagonal elements are symmetric. observe here 3 3 6 6 1 1 5 5 1 1 3 3 like that. so above and below the principal diagonal elements are symmetric. hence the multiplication is commutative. multiplication kuda commutative ಆಗಿರೋದ್ರಿಂದ it is a commutative ring ಆಗಿತ್ತು. commutative law ನ with respect to multiplication satisfy ಮಾಡ್ತಿದೆ, ಹಾಗಾಗಿ commutative ring ಆಯ್ತು. ಅರ್ಥ ಆಯ್ತಾ? next, ring with unity ಅಂತ ಹೇಳಬೇಕು. when do you say that non empty set is a ring with unity? ಅಂದ್ರೆ observe here, 1 into 0 is 0, 1 into 1 is 1, 1 into 2 is 2, 1 into 3 is 3, 1 into 4 is 4, 1 into 5 is 5, 1 into 6 is 6. again 1 ಇಂದ ಇಲ್ಲಿ ಇಷ್ಟು ಮಲ್ಟಿಪ್ಲೈ ಮಾಡ್ಕೊಂಡು ನಿಮ್ಗೆ ಅದೇ ಎಲಿಮೆಂಟ್ಸ್ ಬರ್ತಾ ಇದೆ. a into 1 is equal to 1 into a is equal to a itself. that's why ring with unity. commutative ring ಆಯ್ತು, ring with unity ನೂ ಆಗ್ತಿದೆ. it is a commutative ring with unity. next, we have to check, is it an integral domain or not? ಇದು ಇಂಟಿಗ್ರಲ್ ಡೊಮೈನ್ ಆಗುತ್ತಾ ಆಗಲ್ವಾ ಅಂತ ಹೇಳಿ ಚೆಕ್ ಮಾಡಬೇಕು. ಇಂಟಿಗ್ರಲ್ ಡೊಮೈನ್ ಆಗ್ಬೇಕಂದ್ರೆ ಕಾಂಪಿಟೇಟಿವ್ ರಿಂಗ್ ಮತ್ತೆ ವಿತೌಟ್ ಝೀರೋ ಡಿವೈಸರ್ ಆಗಿರಬೇಕು. ವಿತೌಟ್ ಝೀರೋ ಡಿವೈಸರ್ ಇನ್ ದ ಸೆನ್ಸ್ ವಾಟ್? when do you say that set is a without zero divisor? means if a is not equal to 0, b is not equal to 0, then a into b is also not equal to 0. ಎರಡು ನಾನ್ ಝೀರೋ ಎಲಿಮೆಂಟ್ಸ್ ನ ಪ್ರಾಡಕ್ಟ್ ನಾನ್ ಝೀರೋನೇ ಬರ್ತಿದ್ರೆ then we say that it is a without zero divisor. ಎರಡು ನಾನ್ ಝೀರೋ ಎಲಿಮೆಂಟ್ ನ ಪ್ರಾಡಕ್ಟ್ ನಾನ್ ಝೀರೋನೇ ಬಂದ್ರೆ ಅದನ್ನು ನಾವು ವಿತೌಟ್ ಝೀರೋ ಡಿವೈಸರ್ ಅಂತ ಹೇಳ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡಿ, ನಾನ್ ಝೀರೋ ಎಲಿಮೆಂಟ್ಸ್ ಗಳು 1 into 1 is 1,
2 into 2 is 4 like that. ಯಾವುದೇ ನೀವು ನಾನ್ ಜೀರೋ ಎಲಿಮೆಂಟ್ಸ್ ನ ತಗೊಂಡ್ರೆ ಫಸ್ಟ್ ರೋ ಮತ್ತೆ ಫಸ್ಟ್ ಕಾಲಮ್ ಬಿಟ್ಬಿಟ್ರೆ ಇಲ್ಲಿ ಮಧ್ಯದಲ್ಲಿ ಎಲ್ಲೂ ನಿಮಗೆ ಜೀರೋ ಬಂದಿಲ್ಲ, ಹೌದಾ? ಸೊ ಅಂದ್ರೆ ನಾನ್ ಜೀರೋ ಎಲಿಮೆಂಟ್ಸ್ ನ ಪ್ರಾಡಕ್ಟ್ ತಗೊಂಡಾಗ ನಿಮಗೆ ನಾನ್ ಜೀರೋ ಟರ್ಮ್ಸೇ ಬಂದಿದೆ, ಜೀರೋ ಟರ್ಮ್ ಬಂದಿಲ್ಲ. ದಟ್ಸ್ ವೈ ಇಟ್ ಈಸ್ ಕ್ಲಿಯರ್, ಇಟ್ ಈಸ್ ಅ ವಿತೌಟ್ ಜೀರೋ ಡಿವೈಸರ್, ರಿಂಗ್ ವಿತೌಟ್ ಜೀರೋ ಡಿವೈಸರ್, commutative ring without zero divisor, hence it is an integral domain. ಅರ್ಥ ಆಯ್ತಾ ನಾನು ಹೇಳಿದ್ದು? ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ ಅದಷ್ಟು ಸೆಂಟೆನ್ಸ್ ನಲ್ಲಿ ಬರ್ತಿದ್ದೀನಿ. ಸೊ ನೋಡಿ, ಫಸ್ಟ್ ಅಬೆಲಿಯನ್ ಅಂತ ಹೇಳಿ ಪ್ರೂಫ್ ಮಾಡಿರೋದು. ನೆಕ್ಸ್ಟ್ multiplication is associative. Here multiplication is distributive over the addition. Commutative log with respect to multiplication, modulo 7. So that means Z7 is a commutative ring, ring with unity. Z7 is a ring with unity. Integral domain, commutative ring ಆಗಿದೆ, ring with unity ಆಗಿದೆ, ring without zero divisor ಬರ್ತದೆ. So ಇವು ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ, hence it is an integral domain. Z7 is a commutative ring with unity without zero divisor, hence it is an integral domain. So this is the notes for that particular problem. Take this problem as an homework. Z5 plus 5 multiplication 5. It's not 7. It is actually a multiplication 5. So take this problem as homework. As it is ಇದೇ ತರನೇ ಪ್ರೂಫ್ ಮಾಡೋದು. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಲು 5, ಅಡಿಷನ್ ಮಾಡಲು 5 ಇದೆ, 7 ಗೆ ಕಂಪೇರ್ ಮಾಡಿ. ಗೊತ್ತಾಯ್ತಾ? ಸೊ ಇದೇ ತರನೇ ಸಾಲ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಅರಂಡ್ ಆಲ್.